ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಜುಲೈ 29ನೇ ತಾರೀಕಿನಂದು ಬುಧವಾರ ಅಂದರೆ ನಾಳೆ ವಿಶೇಷವಾದಂಥ ಗುರು ವ್ಯಾಸ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಗೆ ಆಷಾಢ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಪವಿತ್ರ ಹುಣ್ಣಿಮೆಯನ್ನು ಅತ್ಯಂತ ಮಹತ್ವದ ದಿನವೆಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಈ ದಿನ ಗುರುಪೂಜೆ, ಮಹರ್ಷಿ ವ್ಯಾಸರ ಸ್ಮರಣೆ, ಲಕ್ಷ್ಮೀ ಕಟಾಕ್ಷಕ್ಕಾಗಿ ಪ್ರಾರ್ಥನೆ ಹಾಗೂ ಆಧ್ಯಾತ್ಮಿಕ ಸಾಧನೆಗೆ ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹುಣ್ಣಿಮೆಯ ರಾತ್ರಿ ಕೆಲವು ಶುಭ ಪೂಜೆಗಳು ಮತ್ತು ಸಂಕೇತಾತ್ಮಕ ಪರಿಹಾರಗಳನ್ನು ಭಕ್ತಿಯಿಂದ ಆಚರಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ, ಮನಸ್ಸಿಗೆ ನೆಮ್ಮದಿ ಹಾಗೂ ಸಮೃದ್ಧಿಯ ಆಶೀರ್ವಾದ ದೊರೆಯಲಿದೆ ಎಂದು ಪ್ರಾರ್ಥಿಸಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ₹1 ನಾಣ್ಯದ ಒಂದು ಪ್ರಸಿದ್ಧ ಜ್ಯೋತಿಷ್ಯ ಪರಿಹಾರ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಈ ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡಬೇಕು? ₹1 ನಾಣ್ಯವನ್ನು ಮನೆಯ ಯಾವ ಜಾಗದಲ್ಲಿ ಇಡಬೇಕು? ಹುಣ್ಣಿಮೆಯ ಮಹತ್ವವೇನು? ₹1 ನಾಣ್ಯದ ಆಧ್ಯಾತ್ಮಿಕ ಸಂಕೇತ ಮತ್ತು ಮಹತ್ವವೇನು ಎಂಬ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ತಿಳಿಸಿಕೊಳ್ಳಲಿದ್ದೇವೆ. ಭಾರತೀಯ ಸಂಪ್ರದಾಯದಲ್ಲಿ ₹1 ನಾಣ್ಯವನ್ನು ಶುಭಾರಂಭ, ಲಕ್ಷ್ಮೀ ಕೃಪೆ ಮತ್ತು ಮಂಗಳದ ಸಂಕೇತ ಎಂದು ಹಲವರು ಪರಿಗಣಿಸುತ್ತಾರೆ. ಹೊಸ ವ್ಯಾಪಾರ ಆರಂಭಿಸುವಾಗ, ಪೂಜಾ ಕಾರ್ಯಗಳಲ್ಲಿ, ಮದುವೆ ಹಾಗೂ ಶುಭ ಸಮಾರಂಭದಲ್ಲಿ ನಾಣ್ಯವನ್ನು ಬಳಸುವ ಸಂಪ್ರದಾಯವೂ ಇದೆ. ನಂಬಿಕೆಗೆ ಸಂಬಂಧಿಸಿದೆ. ಆದ್ದರಿಂದ ಈ ಚಿಕ್ಕ ನಾಣ್ಯವನ್ನು ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಪ್ರಗತಿ, ಪರಿಶ್ರಮ, ಪ್ರಾಮಾಣಿಕತೆ, ಸರಿಯಾದ ಯೋಜನೆ ಮತ್ತು ಉತ್ತಮ ನಿರ್ಧಾರಗಳು ಅತ್ಯಂತ ಮುಖ್ಯ. ಹಾಗಾದರೆ 2026 ಜುಲೈ 29 ಗುರು ವ್ಯಾಸ ಹುಣ್ಣಿಮೆಯಂದು ಈ ₹1 ನಾಣ್ಯದ ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸ್ಥಳದಲ್ಲಿ ಇಡಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈಗ ಒಂದೊಂದಾಗಿ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಈ ಗುರು ಆಷಾಢ ವ್ಯಾಸ ಹುಣ್ಣಿಮೆಯು ಜುಲೈ 29ನೇ ತಾರೀಕು ಶ್ರೀ ಪರಭಾವನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ಈ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ಈ ದಿನ ಮಾಡಿದಂಥ ಕೆಲವು ಉಪಾಯಗಳು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತವೆ. ನಿಮ್ಮ ಜೀವನವು ಹಂತ ಹಂತವಾಗಿ ಏಳಿಗೆ ಕಾಣುತ್ತಾ ಹೋಗುತ್ತೆ. ಹಾಗಾಗಿ ಈ ದಿನ ಮಾಡಿದಂಥ ಯಾವುದೇ ಉಪಾಯಗಳು 100ರಷ್ಟು ಫಲ ನೀಡುತ್ತವೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಉಪಾಯದ ಫಲದ ಜೊತೆಗೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಜುಲೈ 29ರಂದು ಬಂದಿರುವ ಪವಿತ್ರ ಆಷಾಢ ಗುರು ವ್ಯಾಸ ಹುಣ್ಣಿಮೆ ಅತ್ಯಂತ ವಿಶೇಷವಾದ ದಿನವೆಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಈ ದಿನವನ್ನು ಗುರುಗಳಿಗೆ, ಮಹರ್ಷಿ ವ್ಯಾಸರಿಗೆ ಮತ್ತು ಚಂದ್ರನ ಸಂಪೂರ್ಣ ಕಿರಣಗಳಿಗೆ ಸಮರ್ಪಿತವಾದ ದಿನವೆಂದು ಗೌರವಿಸಲಾಗುತ್ತದೆ. ಅನೇಕ ಭಕ್ತರು ಈ ದಿನ ಪೂಜೆ, ದಾನ, ಜಪ ಮತ್ತು ಧ್ಯಾನವನ್ನು ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹುಣ್ಣಿಮೆಯ ದಿನ ಚಂದ್ರನ ಸಂಪೂರ್ಣ ಕಿರಣಗಳು ಭೂಮಿಯ ಮೇಲೆ ಬೀಳುವ ಕಾರಣ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ಈ ದಿನದಲ್ಲಿ ಮಾಡುವ ಪೂಜೆ ಮತ್ತು ಸಂಕಲ್ಪಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಇಂದು ನಾವು ಜ್ಯೋತಿಷ್ಯ ಸಂಪ್ರದಾಯದಲ್ಲಿ ಪ್ರಸಿದ್ಧವಾಗಿರುವ ₹1 ನಾಣ್ಯದ ಒಂದು ಪರಿಹಾರ ಕುರಿತು ತಿಳಿದುಕೊಳ್ಳೋಣ. ಈ ಪರಿಹಾರವನ್ನು ಮಾಡಿದರೆ ಜೀವನದಲ್ಲಿ ಧನಲಾಭ, ಅದೃಷ್ಟ ಮತ್ತು ಸಮೃದ್ಧಿ ಬರಬಹುದು ಎಂಬ ನಂಬಿಕೆಯೂ ಇದೆ. ₹1 ನಾಣ್ಯದ ಮಹತ್ವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಣ್ಯವು ಕೇವಲ ಹಣವಲ್ಲ, ಅದು ಲಕ್ಷ್ಮೀದೇವಿಯ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನಗಳಲ್ಲಿ, ಪೂಜೆಗಳಲ್ಲಿ, ಹೊಸ ಕಾರ್ಯಗಳ ಆರಂಭದಲ್ಲಿ ಮತ್ತು ಶುಭ ಸಮಾರಂಭದಲ್ಲಿ ನಾಣ್ಯವನ್ನು ಬಳಸುವ ಸಂಪ್ರದಾಯವೂ ಇದೆ. ₹1 ಎಂದರೆ 1 ಎಂಬ ಆರಂಭದ ಸಂಕೇತ, ಹೊಸ ಅವಕಾಶ, ಹೊಸ ಸಂಕಲ್ಪ ಮತ್ತು ಹೊಸ ಆಶೀರ್ವಾದದ ಪ್ರತೀಕ ಎಂದು ಅನೇಕರು ಭಾವಿಸುತ್ತಾರೆ. ಪೂಜೆಯಲ್ಲಿ ಬಳಸಿದ ನಾಣ್ಯವನ್ನು ಗೌರವದಿಂದ ಇಟ್ಟುಕೊಳ್ಳುವುದು ಐಶ್ವರ್ಯವನ್ನು ಆಹ್ವಾನಿಸುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡಬೇಕು? ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ 2026 ಜುಲೈ 29ರಂದು ಸಂಜೆ ಪೂಜೆ ಮುಗಿದ ನಂತರ ರಾತ್ರಿ ಸುಮಾರು 8 ಗಂಟೆಯಿಂದ 10 ಗಂಟೆಯ ಒಳಗೆ ಈ ಚಂದ್ರ ದರ್ಶನದ ನಂತರ ಈ ಪೂಜೆಯನ್ನು ಮಾಡುವುದು
ಶುಭವೆಂದು ಹೇಳಲಾಗುತ್ತದೆ. ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ದೇವರ ಮುಂದೆ ದೀಪ ಹಚ್ಚಿ ಮನಸ್ಸಿನಲ್ಲಿ ಭಕ್ತಿ ಮತ್ತು ಸಕಾರಾತ್ಮಕ ಸಂಕಲ್ಪದಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ₹1 ನಾಣ್ಯವನ್ನು ಹೇಗೆ ಸಿದ್ಧಪಡಿಸಬೇಕು? ಒಂದು ಸ್ವಚ್ಛವಾದ ₹1 ನಾಣ್ಯವನ್ನು ತೆಗೆದುಕೊಳ್ಳಿ. ಅದನ್ನು ನೀರಿನಿಂದ ತೊಳೆದು ನಂತರ ಅರಿಶಿನ ಮತ್ತು ಕುಂಕುಮದ ಚುಕ್ಕೆಯನ್ನು ಇಡಿ. ದೇವರ ಮುಂದೆ ಇಟ್ಟು ಲಕ್ಷ್ಮೀದೇವಿ ಮತ್ತು ಶ್ರೀ ಮಹಾವಿಷ್ಣುವನ್ನು ಸ್ಮರಿಸಿ ಕುಟುಂಬದ ಸುಖ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದುರುದ್ದೇಶ ಇರಬಾರದು. ಇತರರಿಗೆ ಒಳ್ಳೆಯದಾಗಲಿ, ಕುಟುಂಬದಲ್ಲಿ ನೆಮ್ಮದಿ ಇರಲಿ, ಪರಿಶ್ರಮಕ್ಕೆ ತಕ್ಕ ಫಲ ದೊರಕಲಿ ಎಂಬ ಸಕಾರಾತ್ಮಕ ಸಂಕಲ್ಪದೊಂದಿಗೆ ಪೂಜೆ ಮಾಡಿದರೆ ಮನಸ್ಸಿಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ₹1 ನಾಣ್ಯವನ್ನು ಮನೆಯ ಯಾವ ಜಾಗದಲ್ಲಿ ಇಡಬೇಕು, ಎಷ್ಟು ದಿನ ಇಡಬೇಕು, ನಂತರ ಅದನ್ನು ಏನು ಮಾಡಬೇಕು ಮತ್ತು ಈ ಪರಿಹಾರಕ್ಕೆ ಸಂಬಂಧಿಸಿದ ಪ್ರಮುಖ ನಿಯಮಗಳು ಯಾವುವು ತಿಳಿಸ್ತೀವಿ ನೋಡಿ ಸ್ನೇಹಿತರೆ. ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ ಮನೆಯ ಪೂಜಾ ಕೋಣೆ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮೊದಲು ಪೂಜೆ ಮಾಡಿದ ₹1 ನಾಣ್ಯವನ್ನು ದೇವರ ಮುಂದೆ ಇಟ್ಟು ಲಕ್ಷ್ಮೀದೇವಿ ಮತ್ತು ಶ್ರೀ ಮಹಾವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಅದಾದ ನಂತರ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ನಾಣ್ಯವನ್ನು ಸುತ್ತಿ ಅದನ್ನು ಮನೆಯ ಹಣ ಇಡುವ ಸ್ಥಳ, ಲಾಕರ್, ತಿಜೋರಿ ಅಥವಾ ಪೂಜೆ ಕೋಣೆಯಲ್ಲಿರುವ ಲಕ್ಷ್ಮೀದೇವಿಯ ಚಿತ್ರದ ಸಮೀಪ ಇಡುತ್ತಾರೆ ಎಂಬ ನಂಬಿಕೆ ಇದೆ. ಈ ರೀತಿಯಾಗಿ ಇಡುವುದು ಧನವನ್ನು ಗೌರವಿಸುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಈ ನಾಣ್ಯವನ್ನು ವ್ಯಾಪಾರ ಮಾಡುವವರು ತಮ್ಮ ಅಂಗಡಿಯ ಕ್ಯಾಶ್ ಬಾಕ್ಸ್ ಅಥವಾ ಲೆಕ್ಕಪತ್ರಗಳ ಬಳಿ ಇಡುವ ಪದ್ಧತಿಯೂ ಇದೆ. ಇದನ್ನು ಐಶ್ವರ್ಯ ಮತ್ತು ಉತ್ತಮ ವ್ಯವಹಾರಕ್ಕಾಗಿ ಮಾಡುವ ಶುಭ ಸಂಕೇತವೆಂದು ನಂಬಲಾಗಿದೆ. ಈ ನಾಣ್ಯವನ್ನು ನೆಲದ ಮೇಲೆ ನೇರವಾಗಿ ಇಡಬಾರದು. ಕಾಲಿಗೆ ತಾಗದಂತೆ ಮತ್ತು ಅಶುಚಿ ಸ್ಥಳದಲ್ಲಿ ಇರಿಸಬಾರದು. ಈ ಸಂಪ್ರದಾಯ ಹೇಳುತ್ತದೆ, ಏಕೆಂದರೆ ಪೂಜೆಯಲ್ಲಿ ಬಳಸಿದ ನಾಣ್ಯವನ್ನು ಲಕ್ಷ್ಮೀ ಸ್ವರೂಪವೆಂದು ಗೌರವಿಸುವ ನಂಬಿಕೆ ಇದೆ. ಈ ಪರಿಹಾರ ಮಾಡುವಾಗ ಕೇವಲ ಹಣದ ಆಶೆ ಮಾತ್ರವಲ್ಲ, ಪ್ರಾಮಾಣಿಕ ಪರಿಶ್ರಮ, ಸತ್ಯನಿಷ್ಠೆ ಮತ್ತು ದಾನ ಧರ್ಮದ ಮನೋಭಾವ ಕೂಡ ಇರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಆಧ್ಯಾತ್ಮಿಕ ಪರಿಹಾರಗಳು ನಮ್ಮಲ್ಲಿ ಒಳ್ಳೆಯ ಚಿಂತನೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಮಾರ್ಗಗಳಾಗಿವೆ. ಎಷ್ಟು ದಿನ ಇಡಬೇಕು? ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ನಾಣ್ಯವನ್ನು ಮುಂದಿನ ಅಮಾವಾಸ್ಯೆ ಅಥವಾ ಮುಂದಿನ ಹುಣ್ಣಿಮೆಯವರೆಗೂ ಅದೇ ಸ್ಥಳದಲ್ಲಿ ಗೌರವದಿಂದ ಇಡಬಹುದು. ನಂತರ ಅದನ್ನು ಮತ್ತೆ ಪೂಜೆ ಮಾಡಿ ಅದೇ ಸ್ಥಳದಲ್ಲಿ ಇರಿಸಬಹುದು ಅಥವಾ ದೇವಸ್ಥಾನದ ಹುಂಡಿಗೆ ಅರ್ಪಿಸಬಹುದು. ಕೆಲವರು ಅದನ್ನು ಶಾಶ್ವತವಾಗಿ ಪೂಜೆ ಕೋಣೆ ಅಥವಾ ಲಾಕರ್ನಲ್ಲೇ ಇಟ್ಟುಕೊಳ್ಳುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಈ ಅವಧಿಯಲ್ಲಿ ಆ ನಾಣ್ಯವನ್ನು ಸಾಮಾನ್ಯ ಖರ್ಚಿಗೆ ಬಳಸದೆ ಪೂಜೆಯ ವಸ್ತುವಾಗಿ ಗೌರವದಿಂದ ಇಡುವುದು ಮುಖ್ಯವೆಂದು ನಂಬಲಾಗಿದೆ. ಆದರೆ ನೆನಪಿನಲ್ಲಿಡಿ, ಜೀವನದಲ್ಲಿ ಆರ್ಥಿಕ ಪ್ರಗತಿ ಬರಲು ಸರಿಯಾದ ಪರಿಶ್ರಮ, ಸರಿಯಾದ ಯೋಜನೆ, ಉಳಿತಾಯ ಮತ್ತು ನಿರ್ಧಾರಗಳು ಮುಖ್ಯ. ಸ್ನೇಹಿತರೆ, ಈಗ ಈ ಪರಿಹಾರ ಮಾಡುವಾಗ ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ಮತ್ತು ತಪ್ಪಿಸಬೇಕಾದ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ ಗುರುವ್ಯಾಸ ಹುಣ್ಣಿಮೆ ದಿನವನ್ನು ಗುರುಭಕ್ತಿ, ಜ್ಞಾನ, ದಾನ ಮತ್ತು ಆತ್ಮವಿಶ್ವಾಸ ವೃದ್ಧಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ಬೆಳಗ್ಗೆ ಸಾಧ್ಯವಾದರೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಪೂಜೆ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ. ಈ ದಿನ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾವಿಷ್ಣು ಮತ್ತು ಮಹರ್ಷಿ ವ್ಯಾಸರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ನಿಮ್ಮ ಗುರುಗಳಿಗೆ, ಶಿಕ್ಷಕರಿಗೆ ಅಥವಾ ಹಿರಿಯರಿಗೆ ಗೌರವ ಸಲ್ಲಿಸುವುದು ಈ ದಿನದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ₹1 ನಾಣ್ಯದ ಪರಿಹಾರ ಮಾಡುವುದು ಮೊದಲು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪ ಮಾಡಬೇಕು. ನನ್ನ ಕುಟುಂಬದಲ್ಲಿ ಆರೋಗ್ಯ, ಐಕ್ಯತೆ, ನೆಮ್ಮದಿ, ಪರಿಶ್ರಮಕ್ಕೆ ತಕ್ಕ ಫಲ ಮತ್ತು ಧರ್ಮ ಮಾರ್ಗದಲ್ಲಿ ಪ್ರಗತಿ ಸಿಗಲಿ, ಹೀಗೆ ಎಂದು ಪ್ರಾರ್ಥಿಸುವುದು ಉತ್ತಮ ಎಂದು ಸಂಪ್ರದಾಯ ಹೇಳುತ್ತದೆ. ಈ ದಿನ ಮಾಡಬಹುದಾದ ಶುಭ ಕಾರ್ಯಗಳು: ಬಡವರಿಗೆ ಅನ್ನದಾನ ಅಥವಾ ಸಾಧ್ಯವಷ್ಟು ದಾನ ಮಾಡುವುದು, ಪಕ್ಷಿಗಳಿಗೆ ಧಾನ್ಯ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡುವುದು, ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು, ಗುರುಗಳಿಗೆ, ಪೋಷಕರಿಗೆ ಮತ್ತು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು, ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಭಕ್ತಿಯಿಂದ ಪಠಿಸುವುದು.
ಇವುಗಳನ್ನು ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ಉಪಾಯವನ್ನು ಮಾಡಬೇಕಾದರೆ ತಪ್ಪಿಸಬೇಕಾದ ವಿಷಯಗಳು: ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ದಿನ ಸುಳ್ಳು ಮಾತನಾಡಬಾರದು ಮತ್ತು ಅನಗತ್ಯ ಕೋಪ ಮಾಡಿಕೊಳ್ಳುವುದು, ಇತರರನ್ನು ಅವಮಾನಿಸುವುದು ಮತ್ತು ದುರುದ್ದೇಶದಿಂದ ವರ್ತಿಸುವುದನ್ನು ತಪ್ಪಿಸಬೇಕು. ಮನೆಯಲ್ಲಿ ಜಗಳ, ನಕಾರಾತ್ಮಕ ಮಾತುಗಳು ಮತ್ತು ಅಶುಚಿತ್ವದ ದೂರವಿಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಪೂಜೆಯಲ್ಲಿ ಬಳಸಿದ ₹1 ನಾಣ್ಯವನ್ನು ಸಾಮಾನ್ಯ ಖರ್ಚಿಗೆ ಬಳಸಬಾರದು. ಅದನ್ನು ಗೌರವದಿಂದ ಪೂಜೆ ಸ್ಥಳದಲ್ಲಿಯೇ ಅಥವಾ ಹಣ ಇಡುವ ಸ್ಥಳದಲ್ಲಿಯೇ ಇರಿಸುವುದು ಸಂಪ್ರದಾಯವಾಗಿದೆ. ಸ್ನೇಹಿತರೆ, ಈಗ ಮುಖ್ಯವಾದ ಕೊನೆಯ ಹಂತ: ಪರಿಹಾರವನ್ನು ಹೇಗೆ ಪೂರ್ಣಗೊಳಿಸಬೇಕು ಮತ್ತು ಅದರ ನಂತರ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ 2026 ಜುಲೈ 29ರಂದು ಗುರುವ್ಯಾಸ ಹುಣ್ಣಿಮೆ ರಾತ್ರಿ ಭಕ್ತಿಯಿಂದ ಪೂಜೆ ಮುಗಿಸಿದ ನಂತರ ₹1 ನಾಣ್ಯವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಪೂಜೆ ಕೋಣೆ, ಹಣ ಇಡುವ ಲಾಕರ್ ಅಥವಾ ತಿಜೋರಿಯಲ್ಲಿ ಗೌರವದಿಂದ ಇರಿಸಬಹುದು. ಆ ನಾಣ್ಯವನ್ನು ಲಕ್ಷ್ಮೀದೇವಿಯ ಅನುಗ್ರಹದ ಸಂಕೇತವಾಗಿ ಭಾವಿಸಿ ಪ್ರತಿದಿನ ದೇವರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಬಹುದು. ಮುಂದಿನ ಅಮಾವಾಸ್ಯೆ ಅಥವಾ ಮುಂದಿನ ಹುಣ್ಣಿಮೆಯ ದಿನ ಆ ನಾಣ್ಯವನ್ನು ಹೊರತೆಗೆದು ಮತ್ತೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಬಹುದು. ಕೆಲವರು ಅದನ್ನು ಶಾಶ್ವತವಾಗಿ ಪೂಜೆ ಸ್ಥಳದಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ದೇವಸ್ಥಾನದ ಹುಂಡಿಗೆ ಸಮರ್ಪಿಸಿ ಹೊಸ ನಾಣ್ಯವನ್ನು ಪೂಜೆಗೆ ಬಳಸುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಎರಡೂ ವಿಧಾನಗಳನ್ನು ಧಾರ್ಮಿಕ ನಂಬಿಕೆಗಳ ಭಾಗವಾಗಿವೆ. ಈ ಪರಿಹಾರದ ನಿಜವಾದ ಶಕ್ತಿಯೇ ಕೇವಲ ನಾಣ್ಯದಲ್ಲಿ ಎಂದು ಅನೇಕ ಆಧ್ಯಾತ್ಮಿಕ ಗುರುಗಳು ಹೇಳುತ್ತಾರೆ. ಭಕ್ತಿ, ಸಕಾರಾತ್ಮಕ ಮನೋಭಾವ, ಪ್ರಾಮಾಣಿಕ ಪರಿಶ್ರಮ, ಹಿರಿಯರ ಆಶೀರ್ವಾದ ಮತ್ತು ದಾನ ಧರ್ಮ ಇವೇ ನಿಜವಾದ ಜೀವನದಲ್ಲಿ ಸಮೃದ್ಧಿಗೆ ಕಾರಣವಾಗುವ ಗುಣಗಳು. ಪೂಜೆಯ ಉದ್ದೇಶವು ನಮ್ಮ ಮನಸ್ಸನ್ನು ಒಳ್ಳೆಯ ಚಿಂತನೆಗಳತ್ತ ಕೊಂಡೊಯ್ಯುವುದು. ಗುರುವ್ಯಾಸ ಹುಣ್ಣಿಮೆ ದಿನ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ, ಗೋಸೇವೆ ಮಾಡಿ, ಪಕ್ಷಿಗಳಿಗೆ ಧಾನ್ಯ, ಅಗತ್ಯವಿರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸಹಾಯ ಮಾಡಿ. ಈ ಗುರುವ್ಯಾಸ ಹುಣ್ಣಿಮೆ ನಿಮ್ಮ ಮನೆಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಭಕ್ತಿಯಿಂದ ದೇವರನ್ನು ಸ್ಮರಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿರಂತರ ಪ್ರಯತ್ನಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.